ಮಾಡ್ಯಾನ ಬುಡಮೇಲೆ ಮಾಡ್ಯಾನ. ಮಠ ಮಧ್ಯಾಹ್ನದಾಗ ಸುಡುಗಾಡ್ದಾಗ ನಟ್ಟ ನಡು ರಾತ್ರಿಯಾಗ ಅಮಾಸಿ ಕತ್ತಲದಾಗ ಹಕ್ಕಿ ಪಣ ಕಟ್ಟಿ ಹೆಕ್ಕಿ ಹೇಳ್ತಾನ. ಈ ಅರಮನೆಗೆ ಬಹಳ ದಿನದ ಮ್ಯಾಗ ಭಾಗ್ಯದ ಲಕ್ಷ್ಮೀ ಬಂದಾಳ. ಮರು ತುಂಬ ಕಾಳು ತೆಲುಗಿ ಸುತ್ತಕೊಳಕ ರುಂಬಾಲು ತಗೊಂಬಾರಬೇ ಗೌರ್ಶಾಲಿ. ಶಿವಲಿಂಗ ಬಾಳ ದಿವಸದ ಮೇಲೆ ಬಂದಲ್ಲ, ಯಾಕ ಹಳ್ಳಿ ಮೇಲೆ ಬಾಳ ದೂರ ಹೋಗಿದ್ದೇನೆ ಭಿಕ್ಷುಕ? ಹೌದ್ರಿ ಅಪ್ಪ, ಈ ಬುಡ್ಬುಡ್ಕೇನ ಕಾಯ್ಕಾನ ಹಂಗೈತಲ್ರಿ ಅಪ್ಪ. ಸುಗ್ಗಿ ಕಾಲದಾಗ ಊರೂರು ಸುತ್ತಾಡಿ ಭಿಕ್ಷೆ ಬೀಳ್ಕೊಂಡು ಬಂದಾಗ ಅಲ್ಲೇನ್ರಪ್ಪ, ಈ ತೊಗಲಿನ ಹೊಟ್ಟಿಗೆ ಹಿಟ್ಟು ಸಿಗ್ತೈತಿ, ಈ ಎಲುಬಿನ ಹಂದ್ರಕ್ಕ ಮಾನ ಮುಚ್ಕೊಳಕ ಅರಿವಿ ಸಿಗ್ತೈತಿ. ಅರಿಬೇನೋ ಸಿಗ್ತೈತು, ಆದ್ರ ಊರೂರು ತಿರುಗಿ ಭಿಕ್ಷೆ ಬಿಡೋದು ಬೇಡ ಅನ್ನಿಸ್ತೈತಿ. ಅಲ್ಲ, ನಿನಗೇನ್ ಬೇಕಾದನ್ನ ಈ ಅರಮನೆಯಿಂದ ತಗೊಂಡು ಹೋಗುವಂತ ಎಷ್ಟು ಸಾರಿ ಹೇಳಿಲ್ಲ ನಾನು ನಿನಗ? ನನ್ನ ಮಾತು ಎಲ್ಲಿ ಕೇಳ್ತೀವೋ ನೀನು? ಶಿವಲಿಂಗ, ನಿಮ್ಮ ಮನೆತನದವರ ಭವಿಷ್ಯದ ನುಡಿಯಿಂದ ನನ್ನ ತಂದೆ, ನನ್ನ ಅಜ್ಜ, ನನ್ನ ಮುತ್ತಜ್ಜ ಸುಡ್ಲಾರ್ದಷ್ಟು ಆಸ್ತಿ ಗಳಿಸ್ಯಾರ. ನಿಮ್ಮ ತಂದೆನೂ ಒಂದು ದಿನಾನೂ ಈ ಮನೆಯಾಗಿರ್ಲಿಲ್ಲ, ಹೊಟ್ಟೆ ತುಂಬ ಊಟನೂ ಮಾಡಲಿಲ್ಲ. ನೀನರ ಈ ಮನೆಯಾಗಿದ್ದಿ ಅಂದ್ರ ನಿಮ್ಮ ತಂದೆ ಋಣ ತೀರಿಸ್ದಂಗತಿ, ಋಣ ತೀರಿಸ್ದಂಗತಿ. ಋಣದ ಮಾತು ಯಾಕೆ ಮಾತಾಡ್ತೀರಿ ಅಪ್ಪ? ಅಪ್ಪಾರ, ಇದು ನಿಮ್ಮ ದೊಡ್ಡ ಗುಣ ಐತ್ರಿ ಅಪ್ಪ. ಧಣ್ಯರ, ಆ ಭಗವಂತ ನಮ್ಮನ್ನ ಈ ಕಾಯಕ ಮಾಡಾಕಂತೇಳಿ ಹುಡ್ಸ್ಯಾನ. 4 ಮನೆ ಭಿಕ್ಷೆ ಬೇಡಿ ತಂದು ಅನ್ನ ಊಟ ಮಾಡಿದಾಗ ನಮ್ಮ ಹೊಟ್ಟಿ ತುಂಬತೈತಿ. ಧಣ್ಯರ, ಬಲ್ಲೋರು ಒಂದು ಮಾತು ಹೇಳ್ಯಾರಲ್ರಿಪ್ಪ, ದೂರ ಇದ್ದಷ್ಟು ಸಂಬಂಧ ಬೆಳಿತೈತಿ, ಹತ್ರ ಆದಷ್ಟು ಸಂಬಂಧ ಹಾಳಾಗ್ತೈತಿ ಅಂತ. ಆದ್ರೂ ಧಣ್ಯರ, ಈ ಬುಡ್ಬುಡಿಕೆನ ಮ್ಯಾಗ ನೀವು ಇಟ್ಟಿರುವ ಪ್ರೀತಿ ಮಮಕಾರ ನೋಡಿದ್ರೆ ನನಗೆ ಭಾಳ ಖುಷಿ ಆಕೈತಿರಪ್ಪ, ಭಾಳ ಖುಷಿ ಆಕೈತಿ. ಆಯ್ತಪ್ಪ, ನಿನಗೆ ಹೆಂಗ ತಿಳಿತೈತೋ ಹಂಗ ಮಾಡು. ಆದ್ರ ನೆನಪಾದಾಗೊಮ್ಮೆ ಈ ಮನೆಗೆ ಬರೋದು ಮರ್ಯಾಕೆ ಹೋಗ್ಬೇಡ. ಮತ್ತ 1 ನಿಮಿಷ ಇರು. ಪಾರ್ವತಿ, ಪಾರ್ವತಿ, ನೋಡಿಲ್ಲ ನಮ್ಮ ಶಿವಲಿಂಗ್ ಬಂದಾನ. ನಮಸ್ಕಾರ. ಯಾವಾಗ ಬಂದ್ಯಾ? ಈಗ ಬಂದ್ರಿ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಶಿವಲಿಂಗಣ್ಣ. ಮತ್ತೇನ್ ಹೇಳ್ತೈತಿ ಈ ನಿನ್ನ ಬುಡುಬುಡುಕಿ ಭವಿಷ್ಯ? ಅವ್ವ, ದೇವರಾದ ಆ ದೇವ್ರ ಮ್ಯಾಗ ಆಣಿ ಮಾಡಿ ಹೇಳ್ತೀನಿ ತಾಯಿ. ಆ ದೇವಲೋಕದ ಬುಡುಬುಡುಕೇನು ವಾಣಿ ಇದೈತಿ. ಹೋದಲ್ಲಿ ಬಂದಂತ ಪೀಡಾನ ಬಯಲು ಮಾಡ್ತೈತಿ. ಯವ್ವ, ಈ ಅರಮನೆಗೆ ಒಂದು ಹೊಸ ಬೆಳಕು ಬರುದೈತಿ. ಭಾಗ್ಯದ ಲಕ್ಷ್ಮಿ ಮನಿ ಬಾಗಿಲಿಗೆ ಬಂದ ನಿಂತಾಳ. ಆ ಗವಿಸಿದ್ದೇಶ್ವರನ ಕೃಪೆಯಿಂದ ಸತ್ಯ ಹೇಳ್ತೀನಿ ತಾಯಿ, ಕಟು ಸತ್ಯನ ಹೇಳ್ತೀನಿ. ಭಾಗ್ಯದ ಲಕ್ಷ್ಮಿ ತಗೊಂಡು ಏನ್ ಮಾಡುದೈತೆ ಎಣ್ಣ? 10 ಶಿಕ್ಷಣ ಸಂಸ್ಥೆಗಳು, 1000 ಫ್ಯಾಕ್ಟರಿಗಳು, ಇವುಗಳನ್ನೆಲ್ಲ ನೋಡ್ಕೊಳಕ ಒಬ್ಬ ಯುವರಾಜ ಇಲ್ಲ. 100 ಎಕರೆ ಜಮೀನ್ ಐತೆ, ಅವುಗಳನ್ನ ಉತ್ತಿ ಬಿಚ್ಚಾಕ ಒಬ್ಬ ಸರದಾರ ಇಲ್ಲ. ಅರಮನಿ ಅಂತ ಮನಿ ಐತಿ, ಈ ಮನಿ ಒಳಗ ತೊಟ್ಲ ಕಟ್ಲಿಲ್ಲ, ಜೋಗ್ಲ ಹಾಡ್ಲಿಲ್ಲ. ಕೂಸಿನಳು ಧ್ವನಿ ಮಾತ್ರ ನಾ ಕೇಳಲೇ ಇಲ್ಲ. ಇಷ್ಟೆಲ್ಲ ಇದ್ರು ಏನ್ ಮಾಡೋದೈತಿ? ಈ ಮನೆಗೆ ದೀಪ ಹಚ್ಚಾಕ ಒಬ್ಬ ವಾರಸ್ದಾರ ಬರ್ಲಿಲ್ಲ. ಆದ್ರ ಜನ ಎಲ್ಲ ಬಂಜನ್ನು ಚುಚ್ಚು ಮಾತು ದೂರ ಆಗ್ಲಿಕ್ಕಿಲ್ಲಲ್ಲ. ಬಂದೈತಿ ಮನಿ ಬಾಗಿಲಿಗೆ ಬಂದೈತಿ. ರಕ್ತದ ಕುಡಿ ಮಡಿಲಿಗೆ ಸೇರುವುದೈತಿ, ಹಕ್ಕಿ ಸೇರಬೇಕಾದ ಗೂಡಿಗೆ ಸೇರುವುದೈತಿ. ಶಿವಲಿಂಗಣ್ಣ, ನೀನಿಂಗ ಬುಡುಬುಡಿಕೆನ ಮಾತಿನಂಗ ಹೇಳಿದ್ರ ನನಗೆ ಹೆಂಗ ಅರ್ಥ ಆಕತಿ? ಅದೇನು ಅಂತ ಬಾಯಿ ಬಿಟ್ಟು ಹೇಳಿದ್ರ ನನ್ನ ಮನಸ್ಸಿಗೂ ಸ್ವಲ್ಪ ಸಮಾಧಾನ ಆಕತಿ. ಯವ್ವ ತಾಯಿ, ಈ ಬುಡುಬುಡಿಕೆನ ನಾಲ್ಗ್ಯಾಗ ಕರಿನಾಗರ ಮಚ್ಚೈತಿ. ನಾ ಹೇಳುವುದೆಲ್ಲ ಖರೇನೇ ಐತಿ. ಯವ್ವ, ನೀವು ನನ್ನ ಮಾತು ನಂಬ್ತೀನಿ ಅನ್ನೋದಾದ್ರ ಈ ಮನೆಗೆ ಸೇರಬೇಕಾದ ಜೀವ ಇವತ್ತ ಸೇರೋದೈತಿ ತಾಯಿ. ಶಿವಲಿಂಗ, ನಿನ್ನ ಮೇಲೆ ಪೂರ್ತಿ ನಂಬಿಕೆ ಐತಪ್ಪ ನಮ್ಗ. ನಿನ್ನ ಮಾತೆಂದರೆ ಮಿರಿವನ್ ನಾವು. ಅದೇನಂತ ಹೇಳರೆ ಹೇಳು ಮರಾಯ. ಬುಡುಬುಡುಕೆ ಬಂದಾನ, ಬುಡು ಮೇಲೆ ಮಾಡ್ಯಾನ. ಅಮ್ಮ ಶ್ರಾವಣಿ, ಬಲಗಾಲಿಟ್ಟು ಒಳ ಬಾ ತಾಯಿ, ಒಳ ಬಾರವ. ಅಜ್ಜ, ನನ್ನ ಯಾಕೆ ಒಳಗೆ ಕರೆದಿ? ನೀನೇ ಭಿಕ್ಷೆ ಹಚ್ಕೊಂಡು ಹೊರಗೆ ಬಂದಿರ ಆಗ್ತಿದ್ದಿಲ್ಲನು? ಶ್ರಾವಣಿ, ಇನ್ನು ಮುಂದೆ ಈ ಬುಡುಬುಡಿಕೆನ ಬೆನ್ನ ಹತ್ತಿ ನೀನು ಭಿಕ್ಷೆ ಬೇಡುವ ಕರ್ಮ ನಿನಗೆ ಬೇಡ ತಾಯಿ. ಇನ್ನು ಮುಂದೆ ಈ ಅರಮನೆಯ ಮಗಳಾಗಿ ನೀನು ಬಾಳಬೇಕು.
ಹುನುಮಾ ಇನ್ನು ಮುಂದ ಇದ ನಿನ್ನ ತವ್ರ ಮನಿ, ಇವರ ನಿನ್ನ ಪಾಲಿನ ತಂದೆ ತಾಯಿ ಇದ್ದಂಗ. ಶಿವಲಿಂಗಣ್ಣ, ಯಾರೀ ಹುಡುಗಿ? ಈ ಹುಡುಗಿ ಸಣ್ಣ ಕೂಸಿದ್ದಾಗ ಇವರ ತಾಯಿ ಈಕಿನ ನನ್ನ ಮಡಿಲ್ನಾಗ ಮಲಗಿಸಿ ತಾನು ಮಾತ್ರ ಸತ್ತು ಶಿವನ ಪಾದ ಸೇರಿದಿಲ್ರಿ ಅವ. ಅವತ್ತಿನಿಂದ ಇವತ್ತಿನವರೆಗೂ ಈ ಹುಡುಗಿನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಜೋಪಾನ ಮಾಡೀನಿ. ಯವ್ವ, ಈ ಹುಡುಗಿಗೂ ಈ ಮನೆಗೂ ಬಹಳ ಹತ್ತಿರದ ಸಂಬಂಧ ಐತಿ. ಯವ್ವ, ಈ ಹುಡುಗಿ ಮೈಯಾಗ ಹರಿಯುವ ರಕ್ತ ಇದ ಮನಿದ ಐತಿ.